सुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम्। ॐ जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ತೃತೀಯ ಸ್ಕಂದದಲ್ಲಿ ಏಕಾದಶ ಅಧ್ಯಾಯ. ಹಿಂದೆ ನೋಡಿದಂತೆ ಬ್ರಹ್ಮದೇವರು ತಾವು ಸೃಷ್ಟಿ ಮಾಡಬೇಕು ಅಂತ ಇಚ್ಛಿಸಿ ಮೊದಲು ಮಾಡಿದ್ದೇನು, ಪರಮಾತ್ಮನ ಕುರಿತಾದ ತಪಸ್ಸನ್ನು ಮಾಡಿದರು. ಏನೇ ಕಾರ್ಯ ಅದು ಸಕ್ಸಸ್ ಆಗಬೇಕು, ಸಂಪೂರ್ಣ ಆಗಬೇಕು, ಹಾಗಂದ್ರೂ ಕೂಡ ಏನ್ ಮಾಡಬೇಕು ಅಂತ ಒಂದು ಉಪಾಯವನ್ನ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಏನ್ ಮಾಡಬೇಕು? ಪರಮಾತ್ಮನ ಕುರಿತಾದ ತಪಸ್ಸನ್ನು ಮಾಡಬೇಕು. ತಪಸ್ ಶಬ್ದಕ್ಕೆ ಹಿಂದೆ ನೋಡಿದಂತೆ ಎರಡು ಅರ್ಥ ಇದೆ. ಒಂದು ಶಾಸ್ತ್ರಗಳ ವಿಚಾರ, ತಪ ಆಲೋಚನೆ ಅಂತ ಧಾತು. ಈ ಶಬ್ದಕ್ಕೆ ಈ ಅರ್ಥ ಅಂತ ವಿಚಾರ ಮಾಡ್ತಾ ಹೋಗೋದು. ಅದರಿಂದ ಉದಾಹರಣೆಗೆ ದಾಸರ ಪದ, ಹರಿಕಥಾಮೃತ ಸಾರನೋ ಯಾವುದೋ ಒಂದು ದಾಸರ ಪದ ತೆಗೆದುಕೊಂಡು ಈ ಪದಕ್ಕೆ ಈ ಅರ್ಥ ಅಂತ ಪದ ಪದಕ್ಕೂ ಅರ್ಥ ನೋಡ್ತಾ ಹೋದ್ರೆ ಅದೇ ಒಂದು ತಪಸ್ಸು. ಈ ಪದಕ್ಕೆ ಈ ಅರ್ಥ, ಈ ವಾಕ್ಯಕ್ಕೆ ಈ ಅರ್ಥ, ಈ ಚರಣಕ್ಕೆ ಈ ಅರ್ಥ, ಈ ಸಮಸ್ತ ಪದಕ್ಕೆ ಈ ಅರ್ಥ, ಹಾಗೆ ಅಂತ ಚಿಂತನೆ ಮಾಡ್ತಾ ಹೋಗೋದು ಅದು ಒಂದು ರೀತಿಯಾದ ತಪಸ್ಸು. ಆಮೇಲೆ ತಪ್ಪ ಆಲೋಚನೆ ಅಂದ್ರೆ ಪರಮಾತ್ಮನ ಒಂದು ಮೂರ್ತಿಯನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಮಂತ್ರಗಳನ್ನ ಉಚ್ಚಾರಣೆ ಮಾಡೋದು, ಗುರುಮಂತ್ರ ಅಂತಲೇ ಏನಿದೆ ಅದನ್ನು ಉಚ್ಚಾರಣೆ ಮಾಡೋದು, ಅದು ಒಂದು ರೀತಿಯಾದ ತಪಸ್ಸು. ಹಾಗೆ ಅಂತ ಎರಡಕ್ಕೂ ಕೂಡ ಫಲ ಇದೆ. ಬ್ರಹ್ಮದೇವರು ಇಲ್ಲಿ ವಿಶೇಷವಾಗಿ ತಪಸ್ಸನ್ನ ಮಾಡಿ ತಾವು ಪರಮಾತ್ಮನ ಅನುಗ್ರಹವನ್ನ ಪಡೆದು ಅವರು ಜಗತ್ತನ್ನ ಸೃಷ್ಟಿ ಮಾಡಲಿಕ್ಕೆ ಪರಮಾತ್ಮನಿಂದ ವರವನ್ನ ಪಡೆದುಕೊಂಡ್ರು, ಹಾಗೆ ಅಂತ ನಾವು ನೋಡಿದ್ದೀವಿ. ಇದಾದ ಮೇಲೆ ವಿದುರ ಪ್ರಶ್ನೆ ಮಾಡ್ತಾನೆ. ವಿದುರ ಉವಾಚ, ಪರಮಾತ್ಮ ವರವನ್ನ ಕೊಟ್ಟು ಅಂತರ್ಧಾನನಾಗ್ತಾನೆ. ಮುಂದೆ ಏನಾಯ್ತು ಅಂತ ಹೇಳ್ತಾರೆ. ಅಂತರ್ಹಿತೆ ಭಗವತಿ ಬ್ರಹ್ಮ ಲೋಕಪಿತಾಮಹಃ ಪ್ರಜಾ ಸಸರ್ಜ ಕಥಿಧಾ ದೈಹಿಕಿ ಮಾನಸೀರ್ವಿಭು. ಅಂತರ್ಹಿತೆ ಭಗವತಿ, ಪರಮಾತ್ಮ ಅಂತರ್ಧಾನ ಹೊಂದಿದ ಮೇಲೆ, ಕಣ್ಮರೆಯಾದ ಮೇಲೆ ಬ್ರಹ್ಮ ಲೋಕಪಿತಾಮಹಃ, ಇಡೀ ಲೋಕಕ್ಕೆ ತಂದೆಯಾದವರು ಯಾರು? ಬ್ರಹ್ಮದೇವರು. ಪ್ರಜಾ ಸಸರ್ಜ, ಪ್ರಜೆಗಳನ್ನ ಸೃಷ್ಟಿ ಮಾಡುವ ಒಂದು ಪ್ರಯತ್ನವನ್ನ ಮಾಡಿದ್ರು. ಅದರಲ್ಲಿ ಪ್ರಶ್ನೆ, ಎಷ್ಟು ಜನ ಪ್ರಜೆಗಳನ್ನ ಸೃಷ್ಟಿ ಮಾಡಿದ್ರು? ಅವರ ಸೃಷ್ಟಿ ಎಷ್ಟು ವಿಧ? ಅದು ದೈಹಿಕಿ ಇರಬಹುದು, ಮಾನಸಿ ಅಂತ ಇರಬಹುದು. ಅಂದ್ರೆ ದೇಹದಿಂದ, ಬ್ರಹ್ಮದೇವರ ಶರೀರದಿಂದ ಹುಟ್ಟಿರಬಹುದು, ಅಥವಾ ಬ್ರಹ್ಮದೇವರ ಮನಸ್ಸಿನಿಂದಲೂ ಕೂಡ ಹುಟ್ಟಿರಬಹುದು, ಹಾಗೆಂತ. ಅದರಿಂದ ದೇಹದಿಂದ ಹುಟ್ಟಿದವರು, ಮನಸ್ಸಿನಿಂದ ಹುಟ್ಟಿದವರು ಅವರೆಲ್ಲ ಯಾರ್ಯಾರು ಎಂಬುದನ್ನ ನಮಗೆ ತಿಳಿಸಿಕೊಡಿ, ಹಾಗೆ ಅಂತ. ಏಚಮೇ ಭಗವನ್ ಪೃಷ್ಟಾಹ ತ್ವಯ್ಯರ್ಥ ಬಹುವಿತ್ತಮ ತಾನ್ ವದ ಸ್ವಾನುಪೂರ್ವೇನ ಛಿಂದಿಹೀನಃ ಸರ್ವ ಸಂಶಯಾನ್. ಇನ್ನು ನಾನು ನಿಮ್ಮನ್ನ ಕೇಳಿದೆ ಮೊದಲು. ಇದರ ದೊಡ್ಡ ಪಟ್ಟಿ ಇಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ, ಹೇ ಬಹುವಿತ್ತಮ, ಎಲ್ಲವನ್ನು ತಿಳಿದವರಾದ ಮೈತ್ರೇಯರೇ, ತಾನ್ವದ, ಅವುಗಳನ್ನು ಕೂಡ ಹೇಳಿ, ಹಾಗೆ ಅಂತ. ಸ್ವಾನುಪೂರ್ವೇನ, ಒಂದು ಕ್ರಮವಾಗಿ ಅದನ್ನ ಯಾವ ಕ್ರಮದಲ್ಲಿ ಆಯಿತೋ ಆ ಕ್ರಮದಲ್ಲಿ ಹೇಳಿ, ಹಾಗೆ. ಛಿಂದಿನಃ ಸರ್ವ ಸಂಶಯ, ನಮಗೆ ಇರತಕ್ಕ ಸಂಶಯಗಳನ್ನ ನೀವು ನಾಶ ಮಾಡಿ, ಹಾಗೆ ಅಂತ. ನೋಡಿ, ದೊಡ್ಡವರು ಬಂದಾಗ ಪ್ರಶ್ನೆಗಳನ್ನ ಮಾಡಿ ನಮ್ಮಲ್ಲಿ ಇರುವ ಸಂಶಯವನ್ನ ನಾಶಪಡಿಸ್ಕೋಬೇಕು.
ಕೆಲವೊಮ್ಮೆ ಪ್ರಶ್ನೆಗಳು ಪರೀಕ್ಷೆ ಮಾಡುವ ಕ್ರಮದಲ್ಲಿ ಆಗಿಬಿಡುತ್ತದೆ. ಪರೀಕ್ಷೆ ಮಾಡುವ ಕ್ರಮದಲ್ಲಿ ಪ್ರಶ್ನೆ ಮಾಡಬಾರದು. ಸಂಶಯ ಹೋಗಬೇಕು, ಜನರಿಗೆ ಉಪಯೋಗ ಆಗಬೇಕು, ಆ ರೀತಿಯಾದ ಪ್ರಶ್ನೆಗಳನ್ನ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸೂತ ಉವಾಚ. ಇದಾದ ಮೇಲೆ ಏವಂ ಸಂಚೋದಿತಸ್ತೇನ ಕ್ಷತ್ರ ಕೌಶಾರಭೋ ಮುನಿ ಪ್ರೀತಃ ಪ್ರತ್ಯಾಹ ತಾನ್ ಪ್ರಶ್ನಾನ್ ಪ್ರತಿಸ್ಥಾನಥ ಭಾರ್ಗವ. ಈ ರೀತಿಯಾಗಿ ವಿದುರನಿಂದ ಪ್ರಶ್ನೆಗಳನ್ನ ಕೇಳಲ್ಪಟ್ಟವರಾಗಿ ಮೈತ್ರೇಯರು, ಕೌಶಾರಭ ಅಂದ್ರೆ ಮೈತ್ರೇಯ ಅಂತ ಅರ್ಥ, ಅವರು ಪ್ರೀತಃ, ಅವರು ತುಂಬಾ ಸಂತೋಷ ಆಯ್ತು ಅವರಿಗೆ. ಕ್ವಶನ್ ಪೇಪರ್ ನೋಡಿ ಅವರಿಗೆ ತುಂಬಾ ಸಂತೋಷ ಆಯಿತು. ಪ್ರೀತಿಯ ಪ್ರತ್ಯಾಹ, ಆ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಉತ್ತರವನ್ನು ಹೇಳಿದರು. ಭಾರ್ಗವ ಅಂತ ಅಂದ್ರೆ ಶೌನಕ ಋಷಿಗಳನ್ನ ಕುರಿತು ಹೇಳೋದು. ಶೌನಕ ಋಷಿಗಳು ಭೃಗುವಂಶದಲ್ಲಿ ಬಂದವರು, ಗೋತ್ರ ಪ್ರವರ್ತಕರು ಹೌದು, ಭೃಗುವಂಶದಲ್ಲಿ ಬಂದವರು. ಅದರಿಂದ ಅವರಿಗೆ ಭಾರ್ಗವ ಅಂತ ಹೆಸರು. ಬ್ರಹ್ಮದೇವರ ಮಗ ಭೃಗುವಿನ ಪರಂಪರೆಯಲ್ಲಿ ಬಂದವರು ಶೌನಕರು. ಆ ಶೌನಕರನ್ನ ಭಾರ್ಗವ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಮೈತ್ರೇಯ ವಾಚ. ಏನು ಮೈತ್ರೇಯರು ಏನು ಉತ್ತರ ಕೊಟ್ಟರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ವಿರಿಂಚೋಪಿ ತದಾ ಚಕ್ರೆ ದಿವ್ಯಂ ವರ್ಷಶತಂ ತಪಃ ಆತ್ಮಾನಂ ಆವೇಶ್ಯ ಯಥಾಹ ಭಗವಾನಜಃ. ಈ ರೀತಿಯಾಗಿ ಪರಮಾತ್ಮ ಆದೇಶ ಮಾಡಿದ ಮೇಲೆ ಸೃಷ್ಟಿಯನ್ನು ಮಾಡುವಂತ ಬ್ರಹ್ಮದೇವರು ಮಾಡಿದ್ದು ಮತ್ತೆ ತಪಸ್ಸನ್ನು ಮಾಡಿದರು. ಮೊದಲು ಮಾಡಿದ್ದು ಪರಮಾತ್ಮನನ್ನು ಒಲಿಸಿಕೊಳ್ಳುವುದಕ್ಕಾಗಿ. ಪರಮಾತ್ಮ ಇನ್ನೂ ತಪಸ್ಸು ಮಾಡು, ಅಭಿವೃದ್ಧಿ ಆಗ್ತದೆ ನೋಡಿ. ತಪಸ್ಸು ಮಾಡಿ ಮಾಡಿ ಬಲ, ವಿದ್ಯೆ ಅದೆಲ್ಲವೂ ಅಭಿವೃದ್ಧಿ ಆಗ್ತದೆ. ಆ ಬಲ ಮತ್ತು ವಿದ್ಯೆ ಬ್ರಹ್ಮದೇವರಿಗೆ ಅದು ತಾನೇ ಬೇಕಾಗಿತ್ತು. ಸರಿಯಾದ ಜ್ಞಾನ ಬೇಕಾಗಿತ್ತು. ಯಾವ ಜೀವರು ಏನು ಎತ್ತ ಹೇಗೆ ಮಾಡೋದು ಆ ಜ್ಞಾನ ಬೇಕಾಗಿತ್ತು. ಅದಕ್ಕಾಗಿ ಬಲ ಜ್ಞಾನಗಳ ಅಭಿವೃದ್ಧಿಗಾಗಿ ಇನ್ನಷ್ಟು ತಪಸ್ಸನ್ನು ಮಾಡಿದ್ರು ನೋಡಿ. ತಪಸ್ಸಿನ ಪ್ರಭಾವ ಏನಾಗ್ತದೆ, ಬಲಜ್ಞಾನಗಳು ಅಭಿವೃದ್ಧಿ ಆಗ್ತದೆ ಅಂತ ಅರ್ಥ. ಅಂದ್ರೆ ಪರಮಾತ್ಮನ ದಯೆ ಅದು. ಯಾವ ಕಾರ್ಯವನ್ನು ಕುರಿತು ನಾವು ತಪಸ್ಸು ಮಾಡ್ತೀವೋ ಅದು ನಮಗೆ ಅನುಕೂಲವಾಗ್ತದೆ ಆ ತಪಸ್ಸಿನಿಂದ. ಅದರಿಂದ ತಪಸ್ಸಿನಿಂದ ಎಲ್ಲವನ್ನೂ ಸಾಧಿಸಬಹುದು ನಾವು. ಅದು ತಪಸ್ಸು ಮಾಡೋದಕ್ಕೆ ಮನಸ್ಸು ಬರ್ಬೇಕಷ್ಟೆ. ಅದೇ ಹಿಂದೆ ಹೇಳಿದಂತೆ ತಪಸ್ಸು ಅಂದ್ರೆ ಎರಡು ರೀತಿಯ ತಪಸ್ಸು, ಶಾಸ್ತ್ರ ವಿಚಾರ ಅಥವಾ ಮಂತ್ರ ಮತ್ತು ರೂಪಗಳ ಒಂದು ಚಿಂತನೆ. ಹಾಗೆ ನೋಡಿ, ಗುರುಮಂತ್ರ ಮಾಡುವಾಗ ಮಂತ್ರ ಉಚ್ಚಾರಣೆ ಆಗಬೇಕು, ಕೃಷ್ಣ ಮಂತ್ರ, ಆ ಮಂತ್ರ ಉಚ್ಚಾರಣೆ ಆಗಬೇಕು. ಕೃಷ್ಣನ ರೂಪವೂ ಕೂಡ ಮನಸ್ಸಿನಲ್ಲಿ ಸದಾ ಇರಬೇಕು ಹಾಗೆ ಅಂತ. ಅದರಿಂದ ಅದು ಒಂದು ತಪಸ್ಸು. ಮಂತ್ರ ಮತ್ತು ರೂಪಗಳ ಚಿಂತನೆ, ಪರಮಾತ್ಮನ ರೂಪಗಳ ಚಿಂತನೆ, ಅದು ಒಂದು ತಪಸ್ಸು. ಶಾಸ್ತ್ರದ ಪದಗಳ ಅರ್ಥದ ಚಿಂತನೆ ಅಂತ ಆ ರೀತಿಯಾಗಿ ತಪಸ್ಸು. ಅದು ದಿವ್ಯಂ ವರ್ಷಶತಂ ಅಂತ ಬರೀತಾರೆ. ದೇವಮಾನದ ಪ್ರಕಾರ 100 ವರ್ಷಗಳ ತಪಸ್ಸನ್ನ ಮಾಡಿದರು. ಹೇಗಿತ್ತು ಅವರ ತಪಸ್ಸು ಹಾಗೆ ಅಂದ್ರೆ, ಆತ್ಮಾನಂ ಆವೇಶ್ಯ, ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಟವರಾಗಿ ಅವರು ಸೃಷ್ಟಿ ಮಾಡಿದರು. ಯಥಾಹ ಭಗವಾನ್, ಪರಮಾತ್ಮ ಹೇಗೆ ಹೇಳಿದನೋ, ಅಜ ಹುಟ್ಟು ಇಲ್ಲದವನಾದ ಪರಮಾತ್ಮ ಹೇಗೆ ಹೇಳಿದನೋ ಆ ರೀತಿಯಾಗಿ. ತದ್ವಿಲೋಕ್ಯಾಬ್ಜ ಸಂಭೂತೋ ವಾಯುನಾ ಯದಧಿಷ್ಠಿತಂ ಪದ್ಮಸಂಭಶ್ಚ ತತ್ಕಾಲ ಕೃತವೀರ್ಯೇನ ಕಂಪಿತಂ. ಯಸ್ತ್ವೇನ ಅಧಿಷ್ಠಿತಂ ತತ್ ಪದ್ಮಂ ಅಂಬಶ್ಚ ವಿಲೋಕ್ಯ ಕಥಂಭೂತಂ ಸೌ ಕಾಲಶ್ಚ ತತ್ಕಾಲಃ ಪ್ರಳಯಕಾಲಃ ತೇನ ಕೃತಂ ವೀರ್ಯಂ ಪರಾಕ್ರಮ ಯಸ್ಯ ತೇನ ವಾಯುನ ಕಂಪಿತಂ. 100 ವರ್ಷ ತಪಸ್ಸು ಆಗ್ತಾ ಆ ಗಾಳಿ ಬೀಸಿತ್ತು. ಆ ಗಾಳಿಯಿಂದ ಆ ಕಮಲ ಲೇಸಾಗಿ ಅಲುಗಾಡಿತಂತೆ. ಮತ್ತು ಆ ಘಣೋದಕ ಪದ್ಮ ಇರೋದು ನೀರಿನಲ್ಲಿ. ಆ ನೀರು ಆ ದೊಡ್ಡ ದೊಡ್ಡ ಅಲೆಗಳು ಬರುವಂತೆ ಇತ್ತು. ಪದ್ಮವು ಕೂಡ ಅಲಗಾಡಿತ್ತು ಹಾಗೆ ಅಂತ ಹೇಳ್ತಾರೆ. ಯಾವುದರಿಂದ? ಗಾಳಿಯಿಂದ. ವಾಯುನಾ ಕಂಪಿತಂ. ತಪಸಾ ಹೇಧಮಾನೇನ ವಿದ್ಯೆಯ ಚಾತ್ಮ ಸಂಸ್ಥೆಯ ವಿವೃದ್ಧ ವಿಜ್ಞಾನ ಬಲೋ ನ್ಯಪಾದ್ ವಾಯುಂ ಮಹಾ ಸಹಂಬಸ. ತಪಸಾಹಿ ಏಧಮಾನೇನ ವಿದ್ಯೆಯ, ತಪಸ್ಸು ಮಾಡಿ ಮಾಡಿ ಏನಾಯ್ತು ಅವರಿಗೆ, ಬ್ರಹ್ಮದೇವರಿಗೆ ಹಾಗೆಂದ್ರೆ ವಿದ್ಯೆ ಅದು ಚೆನ್ನಾಗಿ ಬೆಳೀತಂತೆ. ತಪಸಾ ಹೇಧಮಾನೇನ, ವಿದ್ಯೆ ಚೆನ್ನಾಗಿ ಬೆಳೀತು. ಆತ್ಮಸಂಸ್ಥೆಯ ವಿವೃದ್ಧ ವಿಜ್ಞಾನ ಬಲ, ಬಲವೂ ಕೂಡ ಬೆಳೀತು. ವಿಜ್ಞಾನ ಮತ್ತು ಬಲ ಎರಡು ಕೂಡ ಚೆನ್ನಾಗಿ ಬೆಳೆದೋಯ್ತಂತೆ ಬ್ರಹ್ಮದೇವರಿಗೆ. ಅದರಿಂದ
ಆ ಗಾಳಿಯನ್ನು ಮತ್ತು ಆ ನೀರು ಕಳೆಯೋದಕ್ಕೆ ಏನಿತ್ತು ಆ ನೀರನ್ನು ಕೂಡ ಅವರು ಪಾನ ಮಾಡಿದ್ರು ಅಂತ ಹೇಳ್ತಾರೆ. ತದ್ವಿಲೋಕ್ಯ ವಿಯದ್ವ್ಯಾಪಿ ಪುಷ್ಕರಂ ಯದಧಿಷ್ಠಿತಃ ಅನೇನ ಲೋಕಾನ್ ಪ್ರಾಗ್ಲೀನಾ ಕಲ್ಪಿತಾಸ್ಮಿ ಇತ್ಯಚಿಂತಯತ್. ತದ್ವಿಲೋಕ್ಯ ವಿಯದ್ವ್ಯಾಪಿ ಪುಷ್ಕರಂ, ಆ ವಿಯದ್ವ್ಯಾಪಿ ಆಕಾಶದ ಪೂರ್ತಿ ವ್ಯಾಪಿಸ್ತಂತೆ ಆ ಪುಷ್ಕರ. ಅಷ್ಟು ಆ ಪುಷ್ಕರವೂ ಬೆಳೀತಾ ಇತ್ತು ಅಂತ. ಒಳಗಿದ್ದ ತಪಸ್ಸು ಮಾಡಿದ್ರಿಂದ ಬ್ರಹ್ಮದೇವರ ಜ್ಞಾನ ಬಲ ಬೆಳೀತು ಮತ್ತು ಆ ಪುಷ್ಕರವೂ ಕೂಡ ಬೆಳೆದು ಆಕಾಶದಷ್ಟು ವ್ಯಾಪ್ತವಾಯಿತು ಅಂತ ಹೇಳ್ತಾರೆ. ಯಾವ ಆ ಕಮಲದಲ್ಲಿ ಬ್ರಹ್ಮದೇವರು ಕುಳಿತಿದ್ರು ಆ ಒಂದು ಪದ್ಮ ಚೆನ್ನಾಗಿ ಬೆಳೀತು. ಅನೇನ ಲೋಕಾನ್ ಪ್ರಾಗ್ಲೀನಾನ್, ಮೊದಲು ಕಣ್ಮರೆಯಾಗಿದ್ದ ಲೋಕ ಎಲ್ಲವನ್ನು ಕೂಡ ಕಲ್ಪಿತಾಸ್ಮಿ ಇತ್ಯ ಚಿಂತೆಯಿದ್, ಇನ್ನು ಮುಂದೆ ನಾನು ಆ ಲೋಕಗಳನ್ನ ಸೃಷ್ಟಿ ಮಾಡ್ತೇನೆ ಹಾಗೆ ಅಂತ ಬ್ರಹ್ಮದೇವರು ಚಿಂತನೆ ಮಾಡಿದರು. ಪದ್ಮಕೋಶಂ ತದಾವಿಶ್ಯ ಭಗವಾನ್ ಕರ್ಮಚೋದಿತಃ ಏಕಂ ವ್ಯಭಾಂಕ್ಷೀತ್ ಉರುಧಾ ತ್ರಿಧಾ ಭಾವ್ಯ ದ್ವಿಸಪ್ತಧಾ. ಭಗವಾನ್ ಬ್ರಹ್ಮ ಕರ್ಮಣ ಲೋಕಜನಕ ಅದೃಷ್ಟೇನ ಚೋದಿತಃ, ಜಗತ್ತನ್ನ ಸೃಷ್ಟಿ ಮಾಡಬೇಕೆಂಬ ಆ ಒಂದು ಪುಣ್ಯದ ಬಲ ನೋಡಿ. ತಪಸ್ ಮಾಡಿ ಅವರಿಗೆ ಪುಣ್ಯವೂ ಬೆಳೀತು, ಜ್ಞಾನ ಬೆಳೀತು, ಬಲ ಬೆಳೀತು, ಪುಣ್ಯ ಬೆಳೀತು. ನೋಡಿ, ಕರ್ಮ ಮಾಡಬೇಕು ಅಂದ್ರೆ ಇದೆಲ್ಲ ಬೇಕು ನಮಗೆ. ದೇಹ ಬಲ, ಬುದ್ಧಿ ಬಲ, ಮನೋಬಲ ಅಂತ ಹೇಳ್ತಾರೆ. ಜ್ಞಾನ ಬಲ ಇದೆಲ್ಲವೂ ಬಲ. ಅದರ ಜೊತೆಗೆ ಕರಣಗಳ ಒಂದು ಬಲ, ಕರಣಗಳು ಬೇಕು. ಹೇಗೆ ಅನ್ನ ಮಾಡಬೇಕು ಅಂದ್ರೆ ಅಕ್ಕಿ, ಅಗ್ನಿ ಎಲ್ಲವೂ ಬೇಕು, ಕರಣಗಳು ಬೇಕು. ಅದೆಲ್ಲದೆ ಅನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇ ತರ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೆ ಅದು ಏನೇನ್ ಬೇಕೋ ಅದೆಲ್ಲವೂ. ಅದರಿಂದ ಭಗವಾನ್ ಕರ್ಮಚೋದಿತ, ಅವರ ಪುಣ್ಯದ ಪ್ರಭಾವದಿಂದ ಜಗತ್ಸರ್ಜನ ರೂಪೇ ಚೋದಿತ ಹರಿಣಾ ಇತಿವ. ಪರಮಾತ್ಮನ ಒಂದು ಪ್ರೇರಣೆಯು ಕೂಡ ಒಳಗಿಂದ ಪರಮಾತ್ಮನ ಕೂಡ ಪ್ರೇರಣೆ ಮಾಡ್ತಾ ಇದ್ದಾನೆ, ಸೃಷ್ಟಿ ಮಾಡು ಹಾಗೆ. ಏಕಂ ಪದ್ಮಂ ಉರುಧ ಅನೇಕ ಪ್ರಕಾರೇಣ ವ್ಯಭಾಂಕ್ಷೀತ್ ಅಂದ್ರೆ ವಿಭಭಾಜ, ಆ ಪದ್ಮವನ್ನ ಅನೇಕವಾಗಿ ಅವರು ವಿಭಾಗ ಮಾಡಿದರು ಅಂತ ಹೇಳ್ತಾರೆ. ತಾವು ಯಾವುದರಲ್ಲಿ ಕುಳಿತಿದ್ರಲ್ಲ ಆ ಪದ್ಮವನ್ನ ಅನೇಕವಾಗಿ ವಿಭಾಗ ಮಾಡಿದರು. ತ್ರಿಧಾ ಭೂಮಿ ಅಂತರಿಕ್ಷ ಸ್ವರ್ಗಾತ್ಮನ ಭಾವ್ಯ ಅಂತ ಹೇಳ್ತಾರೆ. ಮೊದಲು ಮಾಡಿದ್ದು 3 ವಿಭಾಗ, ಭೂಮಿ, ಅಂತರಿಕ್ಷ, ಸ್ವರ್ಗ ಹಾಗೆ ಅಂತ 3 ವಿಭಾಗ ಮಾಡಿ, ಮತ್ತೆ ದ್ವಿಸಪ್ತಧ, ಮತ್ತೆ ಅದನ್ನ ಭೂ, ಅಂತರಿಕ್ಷ, ಸ್ವರ್ಗ ಅಂತ ಏನಿದೆ ಮತ್ತೆ ಅದನ್ನ 14 ವಿಭಾಗವಾಗಿ ಮಾಡಿದರು ಅಂತ ಹೇಳ್ತಾರೆ. ಚತುರ್ದಶ ಭುವನಾತ್ಮನ ವಿಭಾಗ ಪಕ್ಷೆ ಸಪ್ತಲೋಕಸ್ಯ, ಸಪ್ತಲೋಕ ಅಂದ್ರೆ ಅದೇ ಈ ವಿಭಾಗ ಮಾಡಿದರು. ಹಾಗೆ ಅಂದ್ರೆ ಆ ಸತ್ಯಲೋಕ ಇದೆ ನೋಡಿ, ಆ ಸತ್ಯಲೋಕಕ್ಕೆ ಉಪಚಯ ಮಾತ್ರಂ ಇತಿ ದ್ರಷ್ಟವ್ಯ ಅಂತ ಬರೀತಾರೆ. ಅದು ಉಪಚಯ ಮಾತ್ರ. ಉಪಚಯ ಮಾತ್ರ ಅಂದ್ರೆ ಏನು? ಉಬ್ಬೋದು. ಸೋಲು ಸಣ್ಣದಾಗಿ ಇತ್ತು, ಕಡಲೆ ಬೀಜ ಇರ್ತದೆ ನೋಡಿ, ಸಣ್ಣದಾಗಿ ಇರ್ತದೆ. ನೀರಲ್ಲಿ ಹಾಕಿದ್ರೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಉಬ್ಬುತ್ತದೆ. ಅದೇ ತರ ಸಣ್ಣದಾಗಿ ಇರ್ತದೆ, ಅದು ಉಬ್ಬಿತು ಹಾಗೆ ಅಂತ. ಅಂದ್ರೆ ಮೊದಲಿದ್ದದ್ದೇ ಆ ಸತ್ಯಲೋಕ ಚೆನ್ನಾಗಿ ಕಾಣಿಸ್ತು ಹಾಗೆ ಅಂತ. ಏತಾವಾನ್ ಜೀವಲೋಕಸ್ಯ ಸಂಸ್ಥಾ ಭೇದ ಸಮಾಸತಃ ಧರ್ಮಸ್ಯ ಯನಿಮಿತ್ತಸ್ಯ ವಿಪಾಕ ಪರಮೇಷ್ಠಿನಃ ಏವಮೇವ ವಿಭಾಗೆ ಹೇತುಮಃ. ಈ ರೀತಿಯಾಗಿ ಯಾಕೆ ವಿಭಾಗ ಮಾಡಿದರು? ಮೊದಲು 3 ಭಾಗ ಮಾಡಿ ಮೇಲೆ 14 ಭಾಗ ಅಂತ ಯಾಕೆ ಮಾಡಿದ್ರು ಹಾಗೆ ಅಂದ್ರೆ, ಏತಾವಾನ್ ಜೀವಲೋಕಸ್ಯ ಜೀವಸ್ಥಾನ ಯೋಗ್ಯ ಲೋಕಸ್ಯ, ಈ ಜೀವರಿದ್ದಾರಲ್ಲ ಅವರೆಲ್ಲರನ್ನೂ ಒಂದೇ ಲೋಕದಲ್ಲಿ ಇರ್ಲಿಕ್ಕೆ ನಾಲಾಯಕವರು. ನೋಡಿ, ಇದೆ ನಮಗೆ ದೊಡ್ಡ ಒಂದು ಸಮಸ್ಯೆ ಆದದ್ದು ಇಲ್ಲೇ. ಜೀವರಿಗೆ ಎಲ್ಲರಿಗೂ ಕೂಡ ಒಂದೇ ಲೋಕ ಇಲ್ಲ. ಅವರವರ ಯೋಗ್ಯತೆ ಅಂದ್ರೆ ಅವರ ಸ್ವಭಾವ ಅಂತ ಮಾತ್ರ ಅಲ್ಲ, ಅವರ ಪ್ರಾಚೀನ ಕರ್ಮ, ಅದೃಷ್ಟ ಅದೆಲ್ಲವನ್ನು ಕೂಡ ಸೇರಿಸಿ ಇಟ್ಕೋಬೇಕು. ಜೀವಸ್ಥಾನ ಯೋಗ್ಯ ಲೋಕ, ಜೀವರ ಯೋಗ್ಯತೆಗೆ ತಕ್ಕಂತೆ ಇರತಕ್ಕ ಲೋಕಗಳು ಹಾಗೆ ಅಂತ. ಅದರಿಂದ ನಾವ್ಯಾಕೆ ಭೂಮಿಯಲ್ಲಿ, ನಮ್ಮನ್ನ ಯಾಕೆ ಭೂಮಿಯಲ್ಲಿ ಹುಟ್ಟಿಸಿದ್ದಾನೆ, ನಮ್ಮ ಯಾಕೆ ಸ್ವರ್ಗದಲ್ಲಿ ಹುಟ್ಟಿಸ್ಲಿಲ್ಲ ಹಾಗೆ ಅಂದ್ರೆ ನಮ್ಮ ಯೋಗ್ಯತೆ, ಪ್ರಾಚೀನ ಕರ್ಮ ಹಾಗಿದೆ ಹಾಗೆ ಅಂತ ನಾವು ತಿಳ್ಕೋಬೇಕು. ಅದರಿಂದ ಬೇಸತ್ತು ಪಡಬಾರದು. ನಮಗೆ ಭೂಮಿ ಅಷ್ಟೇ ಸಿಕ್ತು ಹಾಗೆ ಅಂತ ಬೇಸತ್ತು ಪಡಬಾರದು. ಸಾಧನೆ ಮಾಡ್ಲಿಕ್ಕೆ ಏನು ಬೇಕೋ ಅದನ್ನ ಪರಮಾತ್ಮ ಎಲ್ಲ ಕಡೆ ಕೊಟ್ಟಿದ್ದಾನೆ.
ಸ್ವರ್ಗದಲ್ಲಿ ಇದ್ದರೂ ಸಾಧನೆ, ಭೂಮಿಯಲ್ಲಿ ಇದ್ದರೂ ಸಾಧನೆ. ಹಾ, ಹೇಗೆ ಓದುವ ಹುಡುಗರಿಗೆ ಕೆಲವರಿಗೆ ಫಸ್ಟ್ ಬೆಂಚು, ಎರಡನೇ ಬೆಂಚು, ಮೂರನೇ ಬೆಂಚು, ಅದು ಅವರವರ ಅದೃಷ್ಟದಂತೆ. ಎಲ್ಲರೂ ಫಸ್ಟ್ ಬೆಂಚಲ್ಲೇ ಕೊಡ್ಬೇಕು ಅಂದ್ರೆ ಆಗ್ತದಾ, ಅಥವಾ ಎಲ್ಲರೂ ಲಾಸ್ಟ್ ಬೆಂಚಲ್ಲೇ ಕೊಡ್ಬೇಕು ಅಂದ್ರೂ ಆಗೋದಿಲ್ಲ. ಹೇಗೆ ಕ್ರಮ ಇದೆಯೋ ಅದು ಅವರವರ ಅದೃಷ್ಟಕ್ಕೆ ತಕ್ಕಂತೆ ರೋಲ್ ನಂಬರ್ ಅಂತ ಏನೋ ಅಸೈನ್ ಆಗ್ತದೆ, ಅಥವಾ ಏನೋ ಒಂದು ಕ್ರಮ ಇಟ್ಕೊಂಡಿರ್ತೀವಿ, ಅದರಂತೆ ಹುಡುಗರು ಬಂದು ಕೂಡ್ತಾರೆ, ಹೋಗ್ತಾರೆ. ಅದೇ ತರ ನಮಗೂ ಅಷ್ಟೇ. ಎಲ್ಲ ಕಡೆ ನೋಡಿ ತಾರತಮ್ಯ ಇದ್ದೇ ಇದೆ. ತಾರತಮ್ಯ ಇಲ್ಲ ಅಂತ ಹೇಳಿಕ್ಕೆ ಆಗೋದೇ ಇಲ್ಲ ನೋಡಿ. ಅವರವರ ತಾರತಮ್ಯಕ್ಕೆ ತಕ್ಕಂತೆ ಆ ಲೋಕಗಳಲ್ಲಿ ಇರ್ಲಿಕ್ಕೆ ಅನುಕೂಲ ಆಗಲಿ ಅಂತ ಬ್ರಹ್ಮದೇವರು ಏನ್ ಮಾಡಿದ್ರು, 14 ಲೋಕಗಳನ್ನ ವಿಭಾಗ ಮಾಡಿದ್ರು. ಸಂಸ್ಥಾ ಭೇದ ಸ್ಥಿತಿ ವಿಶೇಷ ಏತಾವಾನ್ ಅತಃ ಏವಮೇವ ವಿಭಾಗ ಕೃತ. ಅದರಿಂದ ಇಷ್ಟೇ ವಿಭಾಗವನ್ನ ಅವರು ಮಾಡಿದ್ರು. ಹಾಗೆ ಇನ್ನು ಇದು ಯಾವ್ದು ಮಾಡಿಲ್ಲ ಹಾಗೆ ಅಂತ ಹೇಳಿದ್ರೆ, ವೈಕುಂಠ ಬ್ರಹ್ಮಾಂಡ ಬಾಹ್ಯ ದೇಶ ಅಂತ ಒಂದಿದೆ. ಬ್ರಹ್ಮಾಂಡದ ಹೊರಗಿನ ಭಾಗ ಮತ್ತೆ ವೈಕುಂಠ, ಇವುಗಳನ್ನು ಬಿಟ್ಟು ಮಿಕ್ಕಿದ ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿದರು. ಹಾಗೆ ನಾನು ಅನ್ಯೈಹಿ ಕರ್ತುಂ ಅಶಕ್ಯ ಅಯಂ ಲೋಕ ವಿಭಾಗ, ಬೇರೆಯವರಿಂದ ಕಲ್ಪನೆಯೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯಾದ ಒಂದು 14 ಲೋಕದ ವಿಭಾಗ ಮಾಡೋದು ಬೇರೆಯವರಿಗೆ ಊಹೆ ಮಾಡ್ಲಿಕ್ಕೂ ಆಗೋದಿಲ್ಲ. ರಿಯಲ್ ಆಗಿ ಮಾಡೋದೊಂಬ ಅದು ದೂರ ಆಯ್ತು. ಈಗ ನಮ್ಮನ್ನ ಹೇಳ್ತಾರೆ ಅಂತ ಇಟ್ಕೊಳ್ಳಿ, 14 ಲೋಕ ವಿಭಾಗ ಮಾಡು, ಹೇಳೋದಿಲ್ಲ. ದೇವರು ನಮಗೆ ಹೇಳೋದು ಇಲ್ಲ. ಮಾಡು ಅಂದ್ರೆ ನಾವೇನ್ ಮಾಡೋದು? ಇರುವ ನೆಟ್ಟಗೆ ಒಂದು ಮನೆ ಕಟ್ಟುವಾಗಲೇ ನೆಟ್ಟಗೆ ರೂಮ್ ವಿಭಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವ್ದು ಎಲ್ಲಿರ್ಬೇಕು ಅಂತ ನೆಟ್ಟಗೆ ವಿಭಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಲೋಕದ ವಿಭಾಗ ಮಾಡುವ ಸಾಮರ್ಥ್ಯ ನಮಗೆಲ್ಲಿದೆ? ಮತ್ತೆ ಅದನ್ನ ಹೊಡೆಯೋದು, ವಾಸ್ತು ಸರಿ ಇಲ್ಲ ಅಂತ ಬೇರೆ ಕಡೆ ಕಟ್ಟೋದು. ಇದು ನಮ್ದು ಹಣೆ ಬರ ಆಗ್ಬಿಡು. ನಮ್ದು ಹಣೆ ಬರ ಹೀಗಿದೆ. ಅದರಿಂದ ಬೇರೆಯವರಿಗೆ ಮಾಡ್ಲಿಕ್ಕೆ ಆಗದೇ ಇರತಕ್ಕ ಕಾರ್ಯ ಅದು ಈ 14 ಲೋಕದ ವಿಭಾಗ. ಅದನ್ನ ಬ್ರಹ್ಮದೇವರ ಮುಖಾಂತರ ಪರಮಾತ್ಮ ಮಾಡಿಸಿ ಅವರಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಕಥಂ ಅನೇನೇವ ಕೃತಃ, ಅಲ್ಲ ಬ್ರಹ್ಮದೇವರಿಗಾದ್ರೆ ಹೇಗಾಯ್ತು ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತದೀಯ ಪೂರ್ವಾರ್ಜಿತ ಪುಣ್ಯ ಫಲರೂಪ ಎಂ. ಅದು ಅವರು ಮಾಡಿದ ಪೂರ್ವ ಕರ್ಮದ ಒಂದು ಫಲ. ಪೂರ್ವ ಕರ್ಮದ ಫಲದ ಒಂದು ಪರಿಪಾಕದಿಂದ ಈ ರೀತಿಯಾಗಿ 14 ಲೋಕಗಳನ್ನ ವಿಭಾಗ ಮಾಡ್ಲಿಕ್ಕೆ ಆಯ್ತು. ನಮಗಿರುವ ಒಂದು ಗ್ರೌಂಡ್ ಅನ್ನೇ ನೆಟ್ಟಿಗೆ ಮನೆ ಕಟ್ಟಕ್ಕೆ ಬರಲ್ಲ ಅಂದ್ರೆ ಯಾಕೆ? ನಮ್ದು ಅಷ್ಟು ಪುಣ್ಯ ಇಲ್ಲ. ನಮಗೆ ನೆಟ್ಟಿಗೆ ಮನೆ ಕಟ್ಟುವ ಅಷ್ಟು ಒಂದು ಪುಣ್ಯವೂ ಇಲ್ಲ. ನಮಗೆ ಅಷ್ಟು ಪುಣ್ಯವಂತರು ನಾವು. ಹಾಗೆ ಅಂತ 14 ವಿಭಾಗೆಯಲ್ಲಿ, ಒಂದು ಗ್ರೌಂಡಿನ ವಿಭಾಗೆಯಲ್ಲಿ ನಮಗೂ ಅವ್ರಿಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ. ಬೇರೆಯವರಿಂದ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ? ಅಷ್ಟು ಪುಣ್ಯ ಸಂಪಾದನೆ ಮಾಡಿದ್ದಾರೆ ಬ್ರಹ್ಮದೇವರು ಅಂತ ಭಾಗವತ ಹೇಳ್ತಾ ಇದೆ. ಧರ್ಮಸ್ಯ ಅನಿಮಿತ್ತಸ್ಯ ವಿಪಾಕಃ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅತ್ರ ಅನಿಮಿತ್ತಸ್ಯ ಇತ್ಯಸ್ಯ ನ ವಿದ್ಯತೆ ನಿಮಿತ್ತ ಅಂತ ನಿಮಿತ್ತ ಇಲ್ಲದೆ ಇರೋದಂತ ಮಾಡಬಾರದು. ಅನಿಮಿತ್ತ ಅಂದ್ರೆ ಅಂದ್ರೆ ಪರಬ್ರಹ್ಮ, ಪರಮಾತ್ಮನ ನಿಮಿತ್ತದಿಂದ, ಪರಮಾತ್ಮನ ಉದ್ದೇಶವಾಗಿ ಅವ್ರು ಮಾಡಿದ ಕರ್ಮ ಅದು. ಜಗತ್ ಸೃಷ್ಟಿ ಇರ್ಬೋದು, ಹಿಂದೆ ಮಾಡಿದ ಕರ್ಮ ಇರ್ಬೋದು. ಅವ್ರು ಹೇಗೆ ಮಾಡಿದ್ರು? ಲಕ್ಷ್ಮೀನಾರಾಯಣ ಪ್ರೇರಣೆಯ, ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ, ಪರಮಾತ್ಮನ ಪ್ರೇರಣೆ, ಪರಮಾತ್ಮನ ಪ್ರೀತಿ, ಆ ರೀತಿಯಾಗಿ ಮಾಡಿ, ಪರಮಾತ್ಮನ ಪೂಜಾರೂಪವಾಗಿ ಮಾಡಿ, ಫಲಾಪೇಕ್ಷೆ ಇಲ್ಲದೆ ಕೃಷ್ಣಾರ್ಪಣ ಮಾಡಿ ಬಂದ ಒಂದು ಪುಣ್ಯ ಇದೆಲ್ಲ. ಆ ಪುಣ್ಯದ ಪ್ರಭಾವದಿಂದ ಇದೆಲ್ಲವೂ ಸಾಧ್ಯವಾಯಿತು ಅಂತ ಹೇಳ್ತಾ ಇದ್ದಾರೆ. ಅನಿಮಿತ್ಯಸ್ಯ ಎಂಬ ಶಬ್ದದಿಂದ. ಅ ಇತಿ ಬ್ರಹ್ಮ ಅಂತ, ಅಂತ ಪರಮಾತ್ಮ. ಯಾಕೆ ವೇದಗಳು ಹೇಳ್ತಾ ಇದೆ ಅ ಇತಿ ಬ್ರಹ್ಮ, ಅ ಎನ್ನುವ ಅಕ್ಷರ ಪರಬ್ರಹ್ಮನನ್ನ ಗುಣಪೂರ್ಣ ಅಂತ ಹೇಳಿಕೊಡ್ತಾ ಇದೆ. ಅದರಿಂದ ಅನಿಮಿತ್ತ ಅಂದ್ರೆ ಪರಮಾತ್ಮನ ನಿಮಿತ್ತವಾಗಿ ಇಟ್ಟುಕೊಂಡು ಕರ್ಮವನ್ನ ಮಾಡೋದು. ನಿಮಿತ್ತ ಇಲ್ಲದೆ ಮಾಡೋದು ಅಂತ ಅರ್ಥ ಮಾಡಬೇಡಿ. ಅನಿಮಿತ್ತ ಆಚಾರ್ಯ ತಾತ್ಪರ್ಯದಲ್ಲಿ ತಿದ್ದುತ್ತಾರೆ. ಅನಿಮಿತ್ತ ಅಂದ್ರೆ ಏನು? ಅಂದ್ರೆ ಪರಮಾತ್ಮ, ಪರಮಾತ್ಮನ ನಿಮಿತ್ತವಾಗಿ ಮಾಡಿದ ಕರ್ಮಗಳು, ಪುಣ್ಯಾಚರಣೆ, ಪುಣ್ಯ ಕರ್ಮಗಳು ಅಂತ. ಅಸ್ಯ ಶಬ್ದಸ್ಯ ಬ್ರಹ್ಮವಾಚಕತ್ವೇ ಸ್ಯಾತ್. ಆಯ್ತು. ನಿಷೇಧಾರ್ಥತ್ವಂತು ಬಾಧಿತ. ಲೋಕಾನಾಂ ವಿಜಯೇಚ್ಛಯಾ ಇತಿ ಉದ್ದೇಶ್ಯಸ್ಯ ತತ್ವಾತ್ ಇತಿ ಭಾವಃ. ಇದಾದ ಮೇಲೆ ವಿದುರ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ವಿದುರ ವಾಚ
ಯದಾತ್ತ ಬಹುರೂಪಸ್ಯ ಹರೇರದ್ಭುತಕರ್ಮಣಃ ಕಾಲಾಕ್ಯಂ ಲಕ್ಷಣಂ ಬ್ರಹ್ಮನ್ ಯಥಾ ವರ್ಣಯನಃ ಪ್ರಭೋ. ಲಕ್ಷಣಂ ಲಕ್ಷಯಂ ಆತ್ಮಾ ಚ ಸ್ವರೂಪಂ ಇತಿ ಕಥ್ಯತೆ. ತಥಾ ಚ ಬ್ರಹ್ಮರುದ್ರ ವಿಷ್ಣು ಸಂಜ್ಞಕಾನಿ ಸಕಲ ನಿಯಾಮಕಾನಿ ವಾ ರೂಪಾಣಿ. ಪರಮಾತ್ಮ ಇದರ ಪ್ರಶ್ನೆ ಮಾಡ್ತಾ ಇದ್ದಾನೆ, ಸ್ವಾಮಿ ಮೈತ್ರೇಯರೇ, ಸ್ವಾಮಿ ಅನೇಕ ರೂಪಗಳನ್ನು ತಾಳಿದ ಅಂತ ಹೇಳಿದೆ. ಜಗತ್ತಿನ ಸೃಷ್ಟಿ ಮಾಡೋದಕ್ಕಾಗಿ ಪರಮಾತ್ಮ ಅನೇಕ ರೂಪಗಳನ್ನು ತಾಳ್ತಾನೆ ಹಿಂದೆ ಹೇಳಿದ್ದಾರೆ. ಅನಂತ ರೂಪಗಳನ್ನು ತಾಳ್ತಾನೆ. ಒಂದೊಂದು ಒಬ್ಬೊಬ್ರು ಮಾಡುವ ಕರ್ಮಕ್ಕೂ ಒಬ್ಬೊಬ್ಬ ಪರಮಾತ್ಮ ತನ್ನ ರೂಪವನ್ನ ತಾಳಿ ಆ ಕರ್ಮ ನಡೆಯುವಂತೆ ಮಾಡ್ತಾನೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಒಂದೊಂದು ಜೀವರಾಶಿಗಳು ಎಷ್ಟು ಕರ್ಮಗಳನ್ನು ಮಾಡ್ತಾ ಇದ್ದಾರೆ ನೋಡಿ. ಅಷ್ಟು ಪರಮಾತ್ಮನ ರೂಪ ಅಭಿವ್ಯಕ್ತ ಆಗ್ತಾ ಇರ್ತದೆ. ಅದರಿಂದಲೇ ಕರ್ಮ ನಡೆಯೋದು. ನರತೆ ತತ್ಕ್ರಿಯತೆ ಕಿಂಚನಾರೆ ಅಂತ ವೇದ ಹೇಳ್ತಾ ಇದೆ ನೋಡಿ. ಪರಮಾತ್ಮ ಇಲ್ಲದೆ ಯಾವ ಕ್ರಿಯೆಯು ಇರೋದು ಕೂಡೋದ್ರಿಂದ ಶುರು ಮಾಡಿ, ಕೂಡೋದು ಇರೋದು ನಿಂತ್ಕೊಂಡೋ ಕೂತ್ಕೊಂಡೋ ಒಂದೊತ್ತು ಇರಬೇಕಲ್ಲ, ಆ ಇರುವ ಸ್ಥಿತಿಯಿಂದ ಸತ್ತ ಅಂತ ಕರೀತಾರೆ ಅದನ್ನು. ಸತ್ತ, ಪ್ರತೀತಿ, ಪ್ರವೃತ್ತಿ ಪ್ರತಿಯೊಂದಕ್ಕೂ ಕೂಡ ಪರಮಾತ್ಮನ ಹೊಸ ಹೊಸ ರೂಪಗಳು ಉತ್ಪನ್ನವಾಗ್ತಾ ಇರ್ತವೆ. ಆ ರೀತಿಯಾಗಿ ಬಹುರೂಪವನ್ನ ಪರಮಾತ್ಮ ತಾಳ್ತಾನೆ. ಹಾಗೆ ಅಂತ ಮುಖ್ಯವಾಗಿ ಅದರಲ್ಲೂ ಕೂಡ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ 3 ರೂಪವನ್ನ ತಾಳ್ತಾನೆ. ಯಾಕೆ? ಸೃಷ್ಟಿ, ಸ್ಥಿತಿ, ಸಂಹಾರವನ್ನ ಮಾಡುವುದಕ್ಕಾಗಿ ಪರಮಾತ್ಮ 3 ರೂಪಗಳನ್ನ ತಾಳ್ತಾನೆ. ಹರೇಹೇ ಅದ್ಭುತ ಕರ್ಮಣ. ಆ 3 ರೂಪದಿಂದ ಪರಮಾತ್ಮ ಸೃಷ್ಟಿ, ಸ್ಥಿತಿ, ಸಂಹಾರಗಳನ್ನ ಮಾಡುವ ಅದ್ಭುತ ಕರ್ಮ ಇದೆ. ಅದನ್ನ ಮತ್ತು ಕಾಲಾಕ್ಯಂ ಲಕ್ಷಣಂ, ಈ ಕಾಲ ಸ್ವರೂಪವನ್ನು ನಮಗೆ ತಿಳಿಸಿಕೊಡಿ. ಹಾಗೆ ತುಂಬಾ ಚೆನ್ನಾಗಿದೆ. ಈ ಮೈತ್ರೇಯರು ಈ ಒಂದು ಅಧ್ಯಾಯದಲ್ಲಿ ಏನು ಒಂದು ಕಾಲದ ಒಂದು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತಿಳ್ಕೋಬೇಕಾದ ಒಂದು ವಿಚಾರ ಅದು. ಆ ವಿದುರ ಮಾಡಿದ ಪ್ರಶ್ನೆಯ ಪ್ರಭಾವ ಅದು. ಕಾಲಾಕ್ಯಂ ಲಕ್ಷಣಂ ಬ್ರಹ್ಮನ್ ಯಥಾವರ್ಣಯ ನಹ ಪ್ರಭೋ, ಅದನ್ನು ಕೂಡ ನಮಗೆ ತಿಳಿಸಿಕೊಡಿ ಹಾಗೆ ಅಂತ ವಿದುರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮೈತ್ರೇಯರು ಹೇಳ್ತಾರೆ. ಮೈತ್ರೇಯ ಉವಾಚ ಪುನಃ ವ್ಯತಿಕರಾಕಾರೋ ನಿರ್ವಿಶೇಷೋ ಅಪ್ರತಿಷ್ಠಿತಃ ಪುರುಷಃ ತದುಪಾದಾನಂ ಆತ್ಮಾನಂ ಲೀಲಯಾ ಸೃಜತ್ ಅಂತ ಇದೆ. ವಿಸ್ತಾರವಾಗಿದೆ, ಅದನ್ನ ನಾಳೆ ಮತ್ತೆ ನೋಡೋಣ. ಶ್ರೀಮದ್ ದುಹಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.